ನಾಗರಾಜ್ ಯಾದವ್ ಅವರೇ ಈಗ ಉಳಿದಿದ್ದೆಲ್ಲ ಮಾತಾಡಿದೀವಿ, ಬಟ್ ಕೆಲವೊಂದಿಷ್ಟು ಗುಡ್ ಸೈನ್ ಅಂತ ಅನಿಸ್ತಾ ಇದೆ. ಈಗ ಕೇಳಿ ಸರ್, ನೋಡಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಪತ್ತೆ ಕೇಂದ್ರವನ್ನ ಮಾಡುವಂತದ್ದು ಕೇಳಿ. ಪಾಯಿಂಟ್ ಒಂದು ಕೇಳ್ತೀನಿ, ಅದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ 36 ಜೀವರಕ್ಷಕ ಔಷಧಗಳ ಮೇಲೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿರುವಂತದ್ದು, ಇಟ್ಸ್ ಎ ಗುಡ್. ಆಮೇಲೆ ನಿಮ್ಗೆ ಟಿವಿಗಳ ಬ್ಯಾಟ್ರಿ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಇವಿ ಬ್ಯಾಟ್ರಿಗಳು ಏನದವಕ್ಕೆಲ್ಲ ಫ್ರೀ ಆಗಿ ನಿಮ್ಗೆ ಕಡಿಮೆಯಾಗಿ ಸಿಗ್ತಾ ಇದೆ, ತೆರಿಗೆ ಏನೂ ಇಲ್ಲ. ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಕಡಿಮೆ ಆಗುತ್ತೆ, ಮೊಬೈಲ್ಗಳು ಕಡಿಮೆ ಆಗುತ್ತೆ, ಕಾರ್ಗಳು ಕಡಿಮೆ ಆಗುತ್ತೆ. ಇವೆಲ್ಲವೂ ಕೂಡ ಅನುಕೂಲ ಅಲ್ವಾ? ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದವನು, ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಮಾತಾಡೋಣ. ಇದೇ ಸರ್ಕಾರ ಅಧಿಕಾರ ಬಂದಾಗ ಮನಮೋಹನ್ ಸಿಂಗ್ ಇದ್ದ ಸಂದರ್ಭದಲ್ಲಿ ಮತ್ತು ಅವರು ಬಂದಾಗಲೂ ಕೂಡ ಎಷ್ಟು ಗೊತ್ತಾಯಿತು, ಸಬ್ಸಿಡಿ ಕೊಡ್ತಾ ಇದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ. 1 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು ಒಂದು ವೆಹಿಕಲ್ಗೆ. ಅದನ್ನು 50 ಬಸ್ಸಿಗೆ ಅದನ್ನು 50 ಲಕ್ಷ ಇಳಿಸ್ಬಿಟ್ರು ಎಲೆಕ್ಟ್ರಿಕಲ್ ವೆಹಿಕಲ್ಗೆ. ಒಂದು ಕಡೆ ಹೇಳ್ತಾರೆ ವಿ ಆರ್ ಪ್ರಮೋಟಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತಾರೆ, ಕೊಡ್ತಾ ಇರೋ ಸಬ್ಸಿಡಿನೂ ಕಟ್ ಮಾಡಿಬಿಟ್ರು. ಇದು ಬೇಕಾದ ದಾಖಲೆ ಕೊಡ್ತೀನಿ, ಅಂಡರ್ ಫೇಮ್ ಸ್ಕೀಮ್ ಅಂತಕ್ಕಂಥದ್ದು ಎಕನಾಮಿಸ್ಟ್ ಓದ್ಕೋಬೇಕು. ಅದರಿಂದ ಬರ್ತಾ ಇರ್ತಕ್ಕಂಥ ನೀವು ಕ್ಯಾನ್ಸರ್ ಡೇ ಕೇರ್ ಸೆಂಟರ್ಸ್ ಅಂತ ಹೇಳಿದ್ರಲ್ಲ, ಡೇ ಕೇರ್ ಸೆಂಟರ್ ಅಂತ ಹೇಳಿದ್ರಲ್ಲ, ಡೇ ಕೇರ್ ಸೆಂಟರ್ ಅಂತ ಇವ್ರು ಹೇಳ್ದಂಗೆ ಔಟ್ ಪೋಸ್ಟ್ ಇದ್ದಂಗೆ, ಅದೆಲ್ಲ ಆಗಲ್ಲ. ಔಟ್ ಪೇಷಂಟ್ ತರ ನಾನು ಕೇಳ್ತಾ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆ ಅಂತ ಜಿಲ್ಲೆಗೆ ಒಂದು ಸರ್ಕಾರಿ ಕ್ಯಾನ್ಸರ್ ಹಾಸ್ಪಿಟಲ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಸರ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮಿ. ಬೆಳಗಾವಿ ಅಂತಕ್ಕಂಥದ್ದು ನಂಬರ್ 2 ಡಿಸ್ಟ್ರಿಕ್ಟ್, ಕರ್ನಾಟಕದಲ್ಲಿ ದೊಡ್ಡ ಡಿಸ್ಟ್ರಿಕ್ಟ್ ಇರ್ತಕ್ಕಂಥದ್ದು, ಸೆಕೆಂಡ್ ಕ್ಯಾಪಿಟಲ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಸರ್ಕಾರಿ ಹಾಸ್ಪಿಟಲ್ ಇಲ್ಲ ಅಂತಕ್ಕಂಥದ್ದು ನಾನು ಮೊನ್ನೆ ಅಸೆಂಬ್ಲಿ ಸಭೆಯಲ್ಲಿ ಗಲಾಟೆ ಮಾಡಿದ್ವಿ, ನಮ್ಮ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹೇಳಬೇಕು, ಎಲ್ಲ ಜಿಲ್ಲೆಗೊಂದು ಕಿದ್ವಾಯ್ ಥರ ಒಂದು ಅಟ್ಲೀಸ್ಟ್ ಹಾಫ್ ದ ಸೈಜ್ ಆಫ್ ಕಿದ್ವಾಯ್ ಮಾಡ್ತೀನಿ ಅಂತಕ್ಕಂಥ ಹೇಳಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಏಮ್ಸ್ ಥರ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಮನವಿಯನ್ನ ಮೊನ್ನೆ ಬೇಡಿಕೆಯಲ್ಲಿ ಇಟ್ಟಿದ್ರ ಯಾವಲ್ಲಿ ಈ ಬೇಡಿಕೆ? ಖಂಡಿತವಾಗ್ಲು ಇಲ್ಲ. ಕೇಂದ್ರ ಸರ್ಕಾರ ಇಟ್ಟಿರೋ ಮನೆಗಳು ಇಲ್ಲೇ ಇದೆ, ಅದರ ಪಟ್ಟಿ ದೊಡ್ಡ ಪಟ್ಟಿ ಇದೆ. ಅದರಲ್ಲಿ ಆರೋಗ್ಯ ನಾವು ಹೇಳ್ತಾ ಇದೀವಿ ನೋಡಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಯಾನ್ಸರ್ ಆಸ್ಪತ್ರೆಯನ್ನ ಮಾಡಬೇಕು ಅಂತ ಕೇಳಿದ್ರ ಸ್ಪೆಸಿಫಿಕ್ ಇರಲ್ಲ, ಹೆಲ್ತ್ ಕೇರ್ ಕೊಡಿ ಅಂತ. ಆದ್ರೆ ನಾನು ಓದಿದ್ದೀನಿ ನಿಮ್ಮ ಬೇಡಿಕೆಗಳು, ಅದರಲ್ಲಿ ಏನೇನು ಬೇಡಿಕೆಗಳಿದೆ ನಾನು ರೀಡ್ ಮಾಡಿದ್ದೀನಿ, ನನ್ನ ಹತ್ರ ಇದೆ ಸರ್. ಅದಕ್ಕೆ ಕೇಳಿದೆ, ನೀವು ಕ್ಯಾನ್ಸರ್ ವಿಚಾರದಲ್ಲಿ ಹೇಳಿದ್ರಲ್ಲ, ಬೆಳಗಾವಿಯಲ್ಲಿ ನಮಗೊಂದು ಕ್ಯಾನ್ಸರ್ ಆಸ್ಪತ್ರೆ ಅದನ್ನ ನಾವು ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದ್ದೇವೆ ನಿಮ್ಮ ಮಾಹಿತಿಗೋಸ್ಕರ. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಬಜೆಟ್ಗಳು ಬರುವಾಗ ಅದು ಬಿಹಾರ್ ಓರಿಯೆಂಟೆಡ್, ಎಲೆಕ್ಷನ್ ಓರಿಯೆಂಟೆಡ್ ಇರಬಾರ್ದು. ಇಟ್ ಶುಡ್ ಬಿ ಸೋಷಿಯಲ್ ರಿಫಾರ್ಮ್ ಇರಬೇಕು. ಯಾವ ಚುನಾವಣೆಗಳಿರುತ್ತೆ ಆ ರಾಜ್ಯಗಳಿಗೆ ಏನೇನೆಲ್ಲ ಅನುದಾನಗಳನ್ನ ಕೊಡಬೇಕು, ಅನುದಾನಗಳನ್ನ ಕೊಟ್ಟಿರೋದು ಹಿಂದಿನ. ಸರ್, ಈ ಬಿಜೆಪಿ ಸರ್ಕಾರ ಏನ್ ಅನ್ಕೊಳ್ತಾರೆ, ವಿ ಆರ್ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ. ನೀವು ನಮಗಿಂತ ಡಿಫರೆಂಟ್ ಆಗಿ ಮಾಡಬೇಕಪ್ಪ. ನಾವು ಮಾಡಿದ್ದೆ ನೀವು ನಾನ್ಸೆನ್ಸ್ ಅಲ್ವಾ ನೀವು ಮಾಡ್ತಾ ಇರೋದು? ನಮ್ಮನ್ನ ಯಾಕೆ ಕಾಪಿ ಹೊಡಿತೀರಿ? ಕ್ಯಾನ್ಸರ್ ಸರ್, ಒಂದು ನಿಮಿಷ, ಕೇವಲ ಅದು ಅವ್ರಿಗೆ ಕನ್ಸಲ್ಟೆನ್ಸಿಗೆ ಅದಕ್ಕೆ ಮಾಡ್ತಕ್ಕಂಥದ್ದು, ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬಿಹಾರ್ಗೆ 4 ಏರ್ಪೋರ್ಟ್ಗಳನ್ನ ಅನೌನ್ಸ್ ಮಾಡಿದಾರಲ್ಲ, ಕರ್ನಾಟಕದಲ್ಲಿ ಏನ್ ಮಾಡಿದ್ದೀವಿ ಸ್ವಾಮಿ? ಮಾಡ್ರಿ, ಒಂದು ಬಿಡದಿಯಲ್ಲಿ 4 ಏರ್ಪೋರ್ಟ್ ನೋಡಿ, ಇಲ್ಲಿದೆ ನೋಡಿ, 4 ಏರ್ಪೋರ್ಟ್ ಇಲ್ಲೇ ಇದೆ ನೋಡಿ. ಬಿಹಾರದಲ್ಲಿ ಇಲ್ಲಿದೆ ನೋಡಿ ಸರ್, ಅಭಿವೃದ್ಧಿ ಪಾಟ್ನಾದ್ದು ಅಭಿವೃದ್ಧಿ ಮಾಡ್ಬೇಕಾಗಿ ಇಲ್ಲಿ ಒಂದು ಹೋದ್ಲಾ ಹೇಳಿ. ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್, ಬಿಹಾರದಲ್ಲಿ 3 ಏರ್ಪೋರ್ಟ್ಗಳ ನಿರ್ಮಾಣ. ನಾನೇ ಹೇಳ್ತಾ ಇಲ್ಲ, ನಿಮ್ದೇ ಪೇಪರ್. ಇಲ್ಲಿದೆ, 120 ಇಲ್ಲಿದೆ. ಅದು ಹಂಗ ಅನೌನ್ಸ್ ಆಗಿಲ್ಲ ಸರ್. ನಿಮಿಷ, ಈ ಪೇಪರ್ ನಿಮ್ದೇ. ಉಡಾನ್ ಯೋಜನೆ ಅಡಿಯಲ್ಲಿ ಪೇಪರ್ ನಿಮ್ದೇ. ಉಡಾನ್ ಯೋಜನೆ ಅಡಿಯಲ್ಲಿ 120 ಇರಬಹುದು. ಆಯ್ತಾ? ನಾಳೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಬೆಳಗಾವಿ ತಗೊಳ್ಳೋಣ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ದೇಶಕ್ಕೆ ಬಹಳಷ್ಟು ಎಲ್ಲ ಕಡೆ ಕಳಿಸ್ತಾ ಇರ್ತಕ್ಕಂಥದ್ದು ಫೌಂಡ್ರಿ ಮತ್ತು ಆಟೋಮೊಬೈಲ್ ಸ್ಪೇರ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯಿಂದ. ಏನಾದ್ರು ಒಂದು ಮಾಡಬೇಕಾಯ್ತು, ಒಂದು ಆಟೋಮೊಬೈಲ್ ಪಾರ್ಟ್ಸ್ಗೋಸ್ಕರ ಒಂದು ಪಾರ್ಕ್ನ ಅನೌನ್ಸ್ ಮಾಡಬೇಕಾಯ್ತಪ್ಪ. ಯಾವ ಏರ್ಪೋರ್ಟ್? ಆ ಕಾಲದಲ್ಲಿ ಕಾಂಗ್ರೆಸ್ ಅವ್ರು ಮಾಡಿರೋ ಏರ್ಪೋರ್ಟ್ ಸುಮ್ಮನೆ ಭಾಸ್ಕರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಚಿನ್ನ ಬೆಳ್ಳಿಯನ್ನ ಆದ್ರೆ ಬಿಜೆಪಿ ಗವರ್ನಮೆಂಟ್ ಬಂದ್ಬಿಟ್ರೆ ರೋಡಲ್ಲಿ ಮರಳು ಸಿಗಲ್ಲ. ಒಂದ್ ನಿಮಿಷ ಇರ್ರಿ ನಾಗರಾಜ್ ಯಾದವ್, ನಿಮ್ಮ ಸರ್ಕಾರ ನಾವು ನೋಡಿದೀವ್ರಿ. UPA 1-2 ನೋಡಿಲ್ವೇನ್ರಿ ನಾವು? ಯಾಕೆ ನಾವು ಅನ್ಬಾರ್ದ? UPA 1-2 ನೋಡಿಲ್ವಾ ನಾವು? ಹಗರಣಗಳನ್ನ ನೋಡಿಲ್ವಾ? 60 ವರ್ಷಕ್ಕೆ ತಾವೇ ಮಾತಾಡ್ತಾ ಇದ್ರು.
ಸರ್ಕಾರ ಹಂಗೆ ನಮ್ ಸರ್ಕಾರ ಹಿಂಗೆ ಅಂತ ಅಂದ್ಬಿಟ್ಟು ನಾವು 40 ವರ್ಷದಿಂದ ಎಲ್ಲ ಸರ್ಕಾರಗಳನ್ನು ನೋಡಿದೀವಿ. ಎಲ್ಲಾ ಸರ್ಕಾರಗಳು ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಒಂದೇ ಒಂದು ಕೌಂಟರ್ ಏನಂತಂದ್ರೆ ನಾವು ಕಡೆ ವಜ್ರ ಯಡಿಯೂರಿಗೆ ಅಂತ ಹೇಳೋ ಸಹಬಾಳ್ವೆನ ಪ್ರೀತಿ ವಿಶ್ವ ಮನುಷ್ಯತ್ವನ ಇವ್ರು ಇದಾರೆ ನೋಡಿ ಬಿಜೆಪಿ ಅವರು ಇಡೀ ಸಮುದಾಯಗಳನ್ನ ಹೊಡೆದು ಆಳ್ತಕ್ಕಂಥದ್ದು ಇಡೀ ದೇಶವನ್ನ ಹೋಗ್ಬೇಡಿ ಅದೇನ್ ಇದಾಗಲ್ಲ ಅಂತ ಅನ್ಬಿಟ್ಟು ನೀವು ಮಾತಾಡ್ತಾ ಇರೋದು ಹಂಗೇನೆ, ಮಾತಾಡೋದು ಹಾಗೇನೆ, ನೀವು ಮಾತಾಡ್ತಿರೋದು ಹಂಗೆ. ರಾಷ್ಟ್ರಪತಿಗೆ ಪೂರ್ ಲೇಡಿ ಆಯ್ತಾ, ರಾಷ್ಟ್ರಪತಿಯನ್ನ ಪೂರ್ ಲೇಡಿ ಇವ್ರು ಮರ್ಯಾದೆ ರಾಷ್ಟ್ರಪತಿ ಅವ್ರಿಗೆ ಬಡ ಮಹಿಳೆ ಅಂತ ಹೇಳಿಲ್ಲ, ನೀವು ತಪ್ಪು ಕೇಳ್ಕೊಬೇಡಿ. No, 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 no. That is very wrong. Yes, you are insulting the Rashtrapati now by talking like that. Not Don't me. insult her. Not you me. have lot of respect for her. Highest respect. Supremo has insulted. ದೇಶದಲ್ಲಿ highest ಸೋನಿಯಾ ಗಾಂಧಿ ಅವರು ಇನ್ಸಲ್ಟ್ ಮಾಡಿರೋದು. ಸೋನಿಯಾ ಗಾಂಧಿ ಅವರು ಇನ್ಸಲ್ಟ್ ಮಾಡಿರೋದು. ಆಮೇಲೆ ವಿಚಾರಧಾರೆಗಳು ಬರೋಣ. ಕರ್ನಾಟಕಕ್ಕೆ ನಮಗೆ ಬೇಕಾಗಿರತಕ್ಕಂತ ಅಗ್ರಿಕಲ್ಚರ್ ರೈಲ್ವೇಸ್ ಇರ್ಬೋದು, ಎಲ್ಲರಿಗೂ ಟೈಮ್ ಕೊಡಬೇಕು, ಸ್ಮಾಲ್ ಸ್ಕೇಲ್ ಇರ್ಬೋದು, ಯಾವುದಕ್ಕೂ ಕೂಡ ಅವರು ಕಾಳಜಿ ವಹಿಸಲಿಲ್ಲ. ಬಿಕಾಸ್ ವಿ ಆರ್ ಕಾಂಗ್ರೆಸ್ ಗವರ್ನಮೆಂಟ್. ಇದು ಮಲತಾಯಿ ಧೋರಣೆ, ಕನ್ನಡಿಗರು ಒಪ್ಪಲ್ಲ. ಇದು ನಿರಾಶೆಯ ಬಜೆಟ್. ಈಗ ಈ ಬಜೆಟ್ ಒಳಗೆ ಹಾರ್ಟಿಕಲ್ಚರ್ ಒಳಗಿರಲಿ ಸರ್, ಅಲ್ಲಿ ಅಗ್ರೋ ಒಳಗಿರಲಿ, ಮತ್ತು ಉಡಾನ್ ಸ್ಕೀಮ್ ಎಕ್ಸ್ಪೆನ್ಷನ್ ಒಳಗಿರಲಿ, ಅಲ್ಲಿಗೆ ಅರ್ಬನ್ ಪೋರ್ ಒಳಗಿರೋದಿರಲಿ. ನಂಗೆ ಖುಷಿಯಾಗಿದ್ದೇನು ಅಂತಂದ್ರೆ ಈ SC/ST ಮಹಿಳಾ ಉದ್ಯಮಿದಾರರಿಗೆ 2 ಕೋಟಿ ಸಾಲ ಇದೆಯಲ್ಲ, ಅದನ್ನ ಎಕ್ಸ್ಟೆಂಡ್ ಮಾಡಿಕೊಟ್ಟಿರೋದು ಚೆನ್ನಾಗಿ ಅನಿಸ್ತು. ಜೊತೆಗೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ವನಿಧಿಯಲ್ಲಿ 30,000 ರೂಪಾಯಿ ಮೌಲ್ಯದ ಕ್ರೆಡಿಟ್ ಕಾರ್ಡ್ ವಿತರಣೆ ಇದೆಯಲ್ಲ, ಗುಡ್ ಅನಿಸ್ತು ನನಗೆ. ಅದೊಂದು ಲೈಬಲ್ ಆಗಿ ಇರುತ್ತೆ, ಅದಕ್ಕೆ ಬಹಳ ಅಗತ್ಯತೆ ಇದೆ. ಐಡಿಯಾ ಇಸ್ ಟು ಸಿ ದಟ್ ದಿ ಇನ್ಕಮ್ ಆಫ್ ದಿ ಪೂರೆಸ್ಟ್ ಆಫ್ ದ ಪೂರ್ ಇನ್ಕ್ರೀಸಸ್ ಓವರ್ ದೇರ್ ಥ್ರೂ ಸಮ್ ವರ್ಕ್, ಆಕ್ಷನಬಲ್ ವರ್ಕ್, ನಾಟ್ ಸಿಂಪ್ಲಿ ಡೋಲ್ಔಟ್ ಮಾಡುವಂಥದ್ದಲ್ಲ. ಇದು ಒಂಥರ ಈ ಗ್ಯಾರಂಟಿ ಕೊಡೋಕ್ಕಿಂತ ಏನಾದರೂ ವರ್ಕ್ ರಿಲೇಟೆಡ್ ವರ್ಕ್ ಆಪರ್ಚುನಿಟೀಸ್ ಕೊಡ್ದ ಆಪರ್ಚುನಿಟಿ. ಮತ್ತು ತಾವು ಈಗ ಹೇಳಿದ್ರಿ, ನಾನು ಕೂಡ ಕೇಳಿಸ್ಕೊಂಡೆ ಬರುವಾಗ, ದಟ್ ಪ್ರವಾಸಿ ತಾಣಗಳಿಗೆ ಸಪೋರ್ಟ್ ಮಾಡೋದು, ಸೊ ದಟ್ ಅದಕ್ಕೆ ಅಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಡೆ ತಾವು ನೋಡಿರ್ಬೋದು. ಮೇಜರ್ ಇನ್ಫ್ರಾ ಬಗ್ಗೆನೂ ಗಮನ ಇದೆ, ಮೈನರ್ ಇನ್ಫ್ರಾ ಬಗ್ಗೆನೂ. ಮತ್ತು ಈಗ ಕೊನೆಗೆ ನೀವು ಕೇಳೋದು, ವಾಟ್ ಈಸ್ ದೇರ್ ಫಾರ್ ದ ಕಾಮನ್ ಮ್ಯಾನ್ ಇನ್ ದ ಬಜೆಟ್. ಕಾಮನ್ ಮ್ಯಾನ್ ಒಳಗೆ ಅಂದರೆ ಅತಿ ಬಡವ ಇರಲಿ ಅಥವಾ ಮಧ್ಯಮ ವರ್ಗದಲ್ಲಿರಲಿ, ಎಂಟೈರ್ ಬಜೆಟ್ emphasis has been only on this person, beginning right from the 12 lakh rupees per ಇಂದ ಕೊಟ್ಟ ನಂತರ ಎಲ್ಲ ಕಡೆನೂ ಆಪರ್ಚುನಿಟಿ ಸ್ಕಿಲ್ಲಿಂಗ್ ರೀಸ್ಕಿಲ್ಲಿಂಗ್ ಇರಲಿ, ಹೆಲ್ತ್ ಒಳಗಿರಲಿ, ಇನ್ಶೂರೆನ್ಸ್ ಸೆಕ್ಟರ್ ಒಳಗಿರಲಿ. ಎಂಟೈರ್ ಐಡಿಯಾ ಇಸ್ ಟು ಸಿ ದಟ್ ಕಾಮನ್ ಪರ್ಸನ್ ಕೈ ಒಳಗೆ ದುಡ್ಡು ಬಂದು, ಮತ್ತು ಬರೀ ಸುಮ್ಮನೆ ದುಡ್ಡು ಡಿಸ್ಟ್ರಿಬ್ಯೂಷನ್ಗೋಸ್ಕರ ಅಲ್ಲ ಇಲ್ಲಿ ಮಾಡೋ ರೀತಿಯಲ್ಲ, actionable, so that they are able to generate that money. And it's a 100% absolutely growth oriented budget, and growth oriented ಅಂದ್ರೆ multiplier and accelerator budget. And okay, last ಹೇಳ್ಬಿಡ್ದೆ. And ಹೌದು, ಸಾಲ ತಗೊಂಡಿದ್ದೀವಿ ಅರುಣ್ ಸರ್, ಅದರ್ಶ ಅವ್ರು ಹೇಳ್ದಂಗೆ ಸಾಲ ತಗೊಂಡು ಯಾವುದಕ್ಕೆ ತಗೊಂಡಿದ್ದು, ಸಾಲ ತಗೊಂಡಿರೋದು ಕಂಪ್ಲೀಟ್ ಆಗಿ ಕೆಪೆಕ್ಸ್ಗೋಸ್ಕರ ತಗೊಂಡು, ಮತ್ತೆ ಕೆಪೆಕ್ಸ್ ಲಿಸ್ಟ್ ತಗೊಂಡಿದ್ದೀವಿ. ಮತ್ತೆ ಕೆಪೆಕ್ಸ್ ಒಳಗೆ ಇಟ್ ವಿಲ್ ಜನರೇಟ್ ಇನ್ಕಮ್ ವಿತ್ ಇಟ್ ಇಸ್ ಕ್ರಿಯೇಟಿಂಗ್ ಎನ್ ಅಸೆಟ್, ಬಟ್ ಇಟ್ ಇಸ್ ಒಬೇಯಿಂಗ್ FRBMS ಸರ್, ಇಟ್ ಇಸ್ ಒಬೇಯಿಂಗ್ ದಿ FRBMS. ಈ ಎಲ್ಲ ಬಿಟ್ಟು ಒಂದು ಪೊಲಿಟಿಕಲ್ ನಿಮ್ಮ ಸೈದ್ಧಾಂತಿಕ ವಿಚಾರದಲ್ಲಿ ತಗೊಳ್ತೀನಿ. ಬಿಜೆಪಿ ಬಹಳಷ್ಟು ವಿಚಾರಗಳೇ ಹೇಳುತ್ತೆ, ಪ್ರಾಣಿ ಹಿಂಸೆ ಇವೆಲ್ಲ. ಚರ್ಮೋದ್ಯಮಕ್ಕೆ ಜಾಸ್ತಿ ಉತ್ತೇಜನವನ್ನು ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಸಲಕ್ಕೆ. ಪ್ರಾಣಿ ಹಿಂಸೆ ಜಾಸ್ತಿ ಆಗಬೇಕು, ಜಾಸ್ತಿ ಆಗಬೇಕು. ಅಪೋಸಿಷನ್ ಅವ್ರಿಗೂ ಅಭಿಪ್ರಾಯ ತಗೊಳ್ತಾರೆ, ಬಹುಶಃ ಅವ್ರು ಖುಷಿ ಪಡಿಸಕ್ ಕೊಟ್ಟಿರಬೇಕು. ಓಕೆ ಆದರ್ಶ್, ಒಬ್ಬ ಕಾಮನ್ ಮ್ಯಾನ್ ಆಗಿ ಜನಸಾಮಾನ್ಯನಿಗೆ ಈ ಬಜೆಟ್ ಏನ್ ಕೊಟ್ಟಿದೆ? ಕಾಮನ್ ಮ್ಯಾನ್ ಆಗಿ ಅದೇ ಮಧ್ಯಮ ವರ್ಗದವರಿಗೆ ನೀವೆಲ್ಲ ಚರ್ಚೆ ಮಾಡಿದಾಗೆ ಡೆಫಿನೆಟ್ಲಿ ಮಾಡಿದ್ದಾರೆ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಒಂದು ಒಳ್ಳೆ ರಿಲೀಫ್ ಸಿಕ್ಕಿದೆ. ಬಟ್ ನಾವು ಇನ್ನೂ ನನಗೆ MSME ಸೆಕ್ಟರ್ ವಿಷಯದಲ್ಲಿ ನನಗಿನ್ನೂ ಐ ಆಮ್ ನಾಟ್ ಹ್ಯಾಪಿ. ಗೊತ್ತಾಗಬೇಕು ಒಂದು, ಯಾಕೆಂದ್ರೆ ಅಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಏನಾಗ್ತಿದೆ ಅಂದ್ರೆ ಬಿಸ್ನೆಸ್ ಮೆನ್ಗಳಲ್ಲಿ ಮಾರ್ಜಿನ್ ತುಂಬಾ ಕಮ್ಮಿ ಆಗ್ತಾ ಇದೆ. ಎಲ್ಲಾನು ಈಗ ನಾವು ಒಂದು ಬೆಳಿಬೇಕು ಅಂದ್ರೆ ಮಕ್ಳಿಗೆ, ಈಗ ಒಂದು ಪ್ರಾಣಿನೇ ತಗೊಳ್ಳಿ, ಒಂದು ನಾಯಿ ಅಂದ್ರೂ ಬೆಳಿಬೇಕು ಅಂದ್ರೆ ಅದನ್ನ ಫ್ರೀಯಾಗಿ ಬಿಡಬೇಕು. ಚೈನ್ ಕಟ್ಕೊಂಡಿದ್ರೆ ಅದು ಬೆಳೆಯಲ್ಲ, ಅದಕ್ಕೆ ಸಿಟ್ಟು ಕಮ್ಮಿ ಆಗುತ್ತೆ, ಅದ್ರದ್ದು ಎನರ್ಜಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಆ ಥರ ಒಂದು ದೇಶ ಇನ್ನು ಗ್ರೋಯಿಂಗ್ ಸ್ಟೇಜಲ್ಲಿ ಇದ್ದಾಗ, ವಿ ಆರ್ ಸ್ಟಿಲ್ ಇನ್ ಡೆವಲಪಿಂಗ್ ನೇಷನ್ನು. ಸೊ ಸ್ವಲ್ಪ ಫ್ರೀಡಮ್ಗಳು ಬೇಕಾಗುತ್ತೆ ನಮಗೆ. ತುಂಬ ಅರ್ಲಿಯಾಗಿ ಎಲ್ಲಾನು ಕಂಟ್ರೋಲಿಗೆ ತಂದಿದ್ದೀವಿ. GST ಅಂತೆ, ಈ ಕಡೆ TDS, TCS, ಇನ್ಕಮ್ ಟ್ಯಾಕ್ಸ್ ಎಲ್ಲಾನು ಕಟ್ಟೆ ಹಾಕಿದಾಗ ನಮ್ಮದು ಒಂದು
ಒಂದು MSME ಬಿಸ್ನೆಸ್ ಮ್ಯಾನ್ಗಳಿಗೆ ಒಂಥರ ಫ್ರೀಡಮ್ ಇಲ್ದಂಗೆ ಆಗಿದೆ. ಸೊ ಮಾರ್ಜಿನ್ ಇಸ್ ವೆರಿ ಮಿನಿಮಮ್ ಆಗಿಬಿಟ್ಟಿದೆ. ಅನ್ಲೆಸ್ ಈಗ ಬೇರೆ ಬೇರೆ ಥರ ದಾರಿ ಹಿಡಿದು ಮಾಡೋರು ಮಾರ್ಜಿನ್ ಮಾಡ್ಕೊತಾ ಇದ್ದಾರೆ. ರಿಯಲ್ ಆಗಿ ಹಾನೆಸ್ಟ್ ಆಗಿ ವರ್ಕ್ ಮಾಡುವಂತ ಬಿಸ್ನೆಸ್ ಮ್ಯಾನ್ ದೇ ಆರ್ ನಾಟ್ ಮೇಕಿಂಗ್ ಪ್ರಾಫಿಟ್. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನನಗೆ ಅದರಲ್ಲಿ ಕಾಣಿಸೋದೇನು ಅಂದ್ರೆ, ಈ ಸ್ಟಾರ್ಟ್ಅಪ್ ಅನ್ನ ಮಾಡಬೇಕು ಅಂತ ಹೇಳಿ ಏನಾದ್ರೂ ಶುರು ಮಾಡ್ಬೇಕಂದ್ರೆ ಅದಕ್ಕಿರುವಂತ ಪ್ರೊಸೀಜರ್ಸ್ ಗಳಿದೆಯಲ್ಲ, ಅರ್ಧ ಅದೇ ತಲೆನೋವು ಆಗೋಗ್ಬಿಡುತ್ತೆ. ಅದನ್ನ ಹೆಂಗ್ ಶುರು ತಗೊಳಕ್ಕೆ ಕಷ್ಟ ಸರ್. ಅದೇ ಮುದ್ರಾ ಲೋನ್ ವಿಚಾರದಲ್ಲಿ ಎಂತ ತಲೆನೋವು ಅಂದ್ರೆ ಬಹಳ ಇರಿಟೇಟ್ ಆಗಿರುವಂತ ಸಿಂಪ್ಲಿಸಿಟಿನೇ ಇಲ್ಲ. ಅದನ್ನ ವಿಚಾರದಲ್ಲಿ ಸ್ವಲ್ಪ ಸಿಂಪ್ಲಿಸಿಟಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಬಟ್ ಸಾಲ ಕೊಡಬೇಕಾದ್ರೆ ನಿಯಮಗಳು ಇರಬೇಕು. ದುಬೈ ಈಗ ಸಿಗೋದೇ ಇಲ್ಲ ಸಾಲ. ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ದುಬೈ. ನಾವು ದುಬೈಲಿ ಯಾವ ತರ ಒಂದು ಸಿಸ್ಟಮ್, ಒಂದು ಎಷ್ಟು ಫ್ರೀಡಮ್ ಇದೆ, ಆ ತರದ್ದು ನಾವು ಇನ್ನೂ ಡೆವಲಪ್ಡ್ ನೇಷನ್ ಆಗೋವರೆಗೂ ಆ ತರದ್ದು ಬರಬೇಕು ಹೊರತು ಎಲ್ಲದಕ್ಕೂ ಪನಿಷ್ಮೆಂಟ್, ಎಲ್ಲದಕ್ಕೂ ಹರಾಸ್ಮೆಂಟ್, ಪೊಲೀಸಿಂಗ್ ಅದು ಆಗ್ಬಾರ್ದು ಅನ್ನೋದು ನನ್ನ ಅನಿಸಿಕೆ. ಮೊದಲನೇದಾಗಿ ನಮ್ಮ ದೇಶದ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಬಜೆಟ್ ಅಂದ್ರೆ ಫ್ರೀ ಬೀಸ್ ನನಗೇನ್ ಸಿಗುತ್ತೆ ಅನ್ನೋ ಒಂದು ಮನಸ್ತತ್ವದಲ್ಲಿ ನಾವು ಬೆಳೆದು ಬಂದ್ಬಿಟ್ಟಿದೀವಿ. ಅದು ಬೆಳೆಸಿದಾರೆ ನಮ್ಮನ್ನ. ಹಾಗಾಗಿ ಸಮಸ್ಯೆ ಏನಪ್ಪಾ ಅಂದ್ರೆ ಪ್ರತಿ ಬಜೆಟ್ ಅಲ್ಲೂ ನನಗೇನು ಅನ್ನೋದು ಚರ್ಚೆ ಆಗ್ತಾ ಹೋಗುತ್ತೆ. ಬಜೆಟ್ ಅಂದ್ರೆ ಹಾಗಲ್ಲ. ಯಾಕಂದ್ರೆ ಪ್ರತಿ ಬಾರಿ ಜನಗಳಿಗೂ ಒಂದು ಅರ್ಥ ಆಗ್ಬೇಕು. ನಾನು ಬಹಳ ಸಲ ಹೇಳಿದೀನಿ, ಮತ್ತೆ ಹೇಳ್ತೀನಿ, ಸರ್ಕಾರ ಅಂದ್ರೆ ಹಣ ಪ್ರಿಂಟ್ ಮಾಡಲ್ಲ. ಅವರು ನಾವು ಕೊಡುವ ತೆರಿಗೆನಲ್ಲಿನೇ ಸರ್ಕಾರ ನಡೆಸಬೇಕಾಗುತ್ತೆ. ಹಾಗಾಗಿ ಅದು ಫ್ರೀ ಕೊಡ್ತಾರೋ, ಸಾಲ ತರ್ತಾರೋ, ಬಡ್ಡಿ ಕಟ್ತಾರೋ, ಎಲ್ಲವನ್ನೂ ಅದು ಅಲ್ಟಿಮೇಟ್ಲಿ ನಾವು ಪ್ರಜೆಗಳೇ ಅದನ್ನ ನಾವು ಹೋರ್ಬೇಕಾಗುತ್ತೆ. ಹಾಗಾಗಿ ಏನು ಯಾವ ಸರ್ಕಾರ ಇರುತ್ತೆ ಅಷ್ಟು ಎಷ್ಟು ಜವಾಬ್ದಾರಿಯುತವಾಗಿ ಈ ತರ ಕಲೆಕ್ಟ್ ಮಾಡಿರೋ ತೆರಿಗೆ ಹಣನ ನಿಭಾಯಿಸುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದರಲ್ಲಿ ಎರಡು ತರ ಇರುತ್ತೆ. ಒಂದು ರೆವಿನ್ಯೂ ಅಂತ ಹೇಳ್ತೀವಿ, ದಿನನಿತ್ಯದ ಖರ್ಚುಗಳಿಗಿರ್ಬೋದು. ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಮುಂದಿನ ಉತ್ಪಾದನೆಗೆ ಹೇಗೆ ನಾವು ಇದನ್ನ ಮಾಡ್ತೀವಿ ಅಂತ. ಈಗ ನಾವು ಕಳೆದ ಒಂದು 10 ವರ್ಷಗಳಲ್ಲಿ ನೋಡಿದಾಗ ನಮ್ಮ ಕಣ್ಮುಂದೆ ಇರುವಂತಹ ಬದಲಾವಣೆಗಳು, ಪೋರ್ಟ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ರೋಡ್ ಇರ್ಬೋದು, ಹಲವಾರು ಏನು ಮೇಕ್ ಇನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಇರ್ಬೋದು, ಅದು ಏನು ಜಾಗತಿಕ ಬೆಳವಣಿಗೆಗಳಿಗೆ ಅವಕಾಶ ಬಂತು ಅದಕ್ಕೆ ಪೂರಕವಾಗಿ ಬಂದಿದೆ. ಈಗ ನಾವು ಸಾಲ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಬಡ್ಡಿ ಕಟ್ತಾ ಇದೀವಿ ಅಂತಂದ್ರೆ, ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ರೆ ಅಲ್ಲಿ ಜನರೇಟ್ ಆಗ್ತಾ ಇರುತ್ತೆ ಇನ್ಕಮ್, ಅದ್ರಲ್ಲಿ ಮತ್ತೆ ನಾವು ಬಡ್ಡಿ ಕಟ್ತಾ ಇರ್ತೀವಿ. ಈಗ ಮನೆಗೆ ಸಾಲ ತಗೋತಾ ಇದ್ದೀನಿ ಅಂದ್ರೆ ನನ್ನ ಸಂಬಳ ಜಾಸ್ತಿ ಆದಾಗಲೇ ಅದಕ್ಕೆ ಬಡ್ಡಿ ಕಟ್ತಾ ಇರ್ತೀನಿ, ಅಸಲ್ ಕೊಡ್ತಾ ಇರ್ತೀನಿ. ಹಾಗಾಗಿ ಇದು ಹ್ಯಾಂಡ್ ಇನ್ ಗ್ಲೌ. ನಾವು ಸಾಲ ಮಾಡ್ತೀನಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಹಾಕ್ತೀನಿ, ಫ್ಯಾಕ್ಟ್ರೀಸ್ ಕಟ್ತೀನಿ, ಪೋರ್ಟ್ಸ್ ಬಿಲ್ಡ್ ಮಾಡ್ತೀನಿ, ಅವಾಗ ಜನಗಳಿಗೆ ಆದಾಯ ಬರುತ್ತೆ, ಮತ್ತೆ ಟ್ಯಾಕ್ಸ್ ಬರುತ್ತೆ. ಆಮೇಲೆ FDI ಜಾಗತಿಕ ಮಟ್ಟದಲ್ಲಿ ಹೇಗೆ ನಮ್ದು ಇದು ಮಾಡ್ತೀವಿ ಅಂತ ನಾವು ಈಗ ಲಾಸ್ಟ್ ಒಂದು 2 years ಅಲ್ಲಿ ನೋಡಿದಾಗ, ಯುಕ್ರೇನ್ ಯುದ್ಧ ಇರ್ಬೋದು, ಇಸ್ರೇಲ್ ಯುದ್ಧದಲ್ಲಿ ನೋಡಬಹುದು. ನೋಡಿ, ನಮ್ದು ತೈಲಾಧಾರಿತ ದೇಶ. ಒಂದು ಸ್ವಲ್ಪ ತೈಲದಲ್ಲಿ ಹೊಡೆತ ಬಿತ್ತು ಅಂತಂದ್ರೆ ನಮ್ಮ ಎಕಾನಮಿ ಎಲ್ಲ ಕೊಲಾಪ್ಸ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ರಷ್ಯಾದಿಂದ ತಂದು, ಬೇರೆ ಕಡೆಯಿಂದ ತಂದು, ಅದು ಎಫೆಕ್ಟೇ ಆಗ್ಲಿಲ್ಲ ನಮ್ಮ ಎಕಾನಮಿಗೆ. ಇಲ್ಲ ಅಂತಂದ್ರೆ ತುಂಬಾ ಚಿಂತಾಜನಕವಾದ ಸ್ಥಿತಿ ಇತ್ತು. ಹಾಗಾಗಿ ನಮ್ಮ ಸರ್ಕಾರ ಎಷ್ಟು ಜವಾಬ್ದಾರಿಯುತವಾಗಿರುತ್ತೆ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಡೆವಲಪ್ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಹೇಗೆ ಅನುಕೂಲ ಆಗುತ್ತೆ ಅಂತ. ಯಾಕೆಂತಂದ್ರೆ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡೋದು ನಮ್ಮ ಮುಂದಿನ ಪೀಳಿಗೆ, ಮುಂದಿನ ಜನಾಂಗ ಚೆನ್ನಾಗಿರಬೇಕು ಅಂತ. ವಿಜಯ್ ರಾಜೇಶ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಟೈಮ್ ಅಪ್. ಥ್ಯಾಂಕ್ ಯು ಆದರ್ಶ್, ನಮಗೂ ಕೂಡ ಧನ್ಯವಾದ. ಸರ್ ಜಸ್ಟ್ ಅ ಮಿನಿಟ್. ಸೊ ಎಲ್ರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.